ಭಟ್ಕಳ ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ಕಳೆದ 30 ವರ್ಷಗಳ ಕಾಲ ಗ್ರೂಪ್ ಡಿ ಸಿಬ್ಬಂದಿಯಾಗಿ ಪ್ರಾಮಾಣಿಕತೆ ಹಾಗೂ ಕರ್ತವ್ಯ ನಿಷ್ಠೆಯಿಂದ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ ಹೂವಾಗೌಡ ಅವರಿಗೆ ಇವತ್ತು ಗೌರವಪೂರ್ವಕ ಬೀಳ್ಕೊಡುಗೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ತಹಶೀಲ್ದಾರ್ ನಾಗೇಂದ್ರ ಕೋಳಶೆಟ್ಟಿ ಹೂವಾಗೌಡ ಅವರ ದೀರ್ಘ ಸೇವಾ ಅವಧಿಯನ್ನು ಪ್ರಶಂಸಿಸಿದರು. ಸಮಯ ಪಾಲನೆ, ಕರ್ತವ್ಯ ಪ್ರಜ್ಞೆ ಹಾಗೂ ಸೇವಾ ಮನೋಭಾವದಿಂದ ಗುರುತಿಸಿಕೊಂಡಿದ್ದ ಹೂವಾಗೌಡ ಅವರು ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿಯೇ ಕರ್ತವ್ಯಕ್ಕೆ ಹಾಜರಾಗುತ್ತಿದ್ದರು. ಅಗತ್ಯವಿದ್ದಾಗ ಕಚೇರಿ ಅವಧಿ ಬಳಿಕವೂ ಅಧಿಕಾರಿಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದರು ಎಂದು ಸ್ಮರಿಸಿದರು. ಈ ಸಂದರ್ಭದಲ್ಲಿ ಕಚೇರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಹೂವಾಗೌಡ ಅವರ ಸೇವೆಯನ್ನು ಕೊಂಡಾಡಿ ಅಭಿನಂದಿಸಿದರು. ಬಳಿಕ ಕುಟುಂಬ ಸದಸ್ಯರ ಸಮ್ಮುಖದಲ್ಲಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಸಹೋದ್ಯೋಗಿಗಳು ಪುಷ್ಪ ಮಳೆಗೈದು ಭಾವಪೂರ್ವವಾಗಿ ಬೀಳ್ಕೊಟ್ಟರು. ನಿವೃತ್ತಿ ಹೊಂದಿದ ಹೂವಾಗೌಡ ಮಾತನಾಡಿ, ತಮ್ಮ ಸೇವಾ ಅವಧಿಯಲ್ಲಿ ಹಿರಿಯ ಹಾಗೂ ಕಿರಿಯ ಅಧಿಕಾರಿಗಳು ತಮ್ಮನ್ನು ಕುಟುಂಬ ಸದಸ್ಯರಂತೆ ಪ್ರೀತಿ ಮತ್ತು ಗೌರವದಿಂದ ನಡೆಸಿಕೊಂಡಿದ್ದಾರೆ ಎಂದು ಕೃತಜ್ಞತೆ ವ್ಯಕ್ತಪಡಿಸಿದ ಅವರು, ಸರ್ಕಾರದ ಕೆಲಸವನ್ನು ನಿಷ್ಠೆ, ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯಿಂದ ನಿರ್ವಹಿಸಿದ್ದೇನೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಉಪ ತಹಶೀಲ್ದಾರರು, ಶಿರಸ್ತೇದಾರರು, ಕಂದಾಯ ನಿರೀಕ್ಷಕರು, ಗ್ರಾಮ ಆಡಳಿತ ಅಧಿಕಾರಿಗಳು, ಗ್ರಾಮ ಸಹಾಯಕರು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಹೂವಾಗೌಡ ಅವರ ಧರ್ಮಪತ್ನಿ ಸುನೀತಾ ಗೌಡ ಹಾಗೂ ಪುತ್ರಿ ಐಶ್ವರ್ಯ ಗೌಡ ಸೇರಿದಂತೆ ಕುಟುಂಬ ಸದಸ್ಯರು ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಾವು ಮಾಡ್ತಕ್ಕಂಥ ಕೆಲಸದ ಮೇಲೆ ಒಂದು ಶ್ರದ್ಧೆ, ಪ್ರಾಮಾಣಿಕತೆ ಮತ್ತು ನಿಷ್ಠೆ, ಅದು ಎಷ್ಟೊತ್ತು ಆ ಕೆಲಸ ಮಾಡ್ತಾ ಇರ್ತೀವಿ, ಆ ಕೆಲಸದ ಮೇಲೆ ಅಷ್ಟೊಂದು ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕತೆಯಿಂದ ಮಾಡಬೇಕು. ಇದನ್ನು ಈಗ 35 ವರ್ಷ ಸರ್ವಿಸು, 30 ವರ್ಷ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ 30 ವರ್ಷ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಆಗಿದೆ. 12 years. ಸೊ ಇಷ್ಟು ವರ್ಷದ ಕೂಡ ನೀವು ಯಾವುದೇ ಪೊಸಿಷನ್ ಇರ್ರಿ, ನೀವು ಗ್ರೂಪ್ ಡಿ ಇರ್ರಿ, ಗ್ರೂಪ್ ಸಿ ಇರ್ರಿ, ಗ್ರೂಪ್ ಡಿ ಇರ್ರಿ, ಗ್ರೂಪ್ ಎ ಇರ್ರಿ, ಆ ವ್ಯಕ್ತಿತ್ವಕ್ಕೆ ಏನೋ ಒಂದು ಕಳಂಕ ಇಲ್ಲದೇನೆ ಕೆಲಸ ಮಾಡ್ಕೊಂಡು ಹೋಗೋದಿದೆ. ಮತ್ತೆ ಕೊನೆಗೆ ಹೋಗ್ಬೇಕಾದ್ರೆ ತುಂಬ ಇಂಪಾರ್ಟೆಂಟ್. ಸೊ ಅವರಿಂದ ಇದನ್ನು ನೋಡ್ಕೊಂಡು ನಾವು ಕಲಿಬೇಕು. ಅದು ತಾಳ್ಮೆ ಇಂಪಾರ್ಟೆಂಟ್. ಏನೇ ಕೆಲಸ ಹೇಳಿದ್ರು, ಎಷ್ಟೇ ಪಬ್ಲಿಕ್ ಇದ್ರು, ಎಂಥದ್ದು ಲೇಟ್ ಆಗಿದ್ರು ಕೂಡ ತಾಳ್ಮೆಗೆ ಇರ್ತಾರೆ. ಅಂದರೆ ಇದು ನಮ್ಮ ಕೆಲಸ, ಇದು ನಮ್ಮದು, ಇದು ನಂದು ಅನ್ನೋ ಒಂದು ಭಾವನೆ ಇರ್ತದಲ್ಲ, ಆ ಮನಸ್ಸಿಗೆ ಏನು ಕೊಡ್ತಂದ್ರೆ ಒಂದು ತಾಳ್ಮೆಯನ್ನು ಕಲಿಸ್ಕೊಡ್ತಾರೆ. ಅದರಲ್ಲಿ ಖುಷಿ ಕೊಡ್ತದೆ, ಫುಲ್ಫಿಲ್ಮೆಂಟ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಖುಷಿ ಕಲಿಸ್ಕೊಡ್ತಾರೆ.